ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಾಮ್ ಮನಿ ಲೂಟರಿಂಗ್ ಕನ್ನಡ. ಗೈಸ್, ನಿಮಗೆ ಏನಪ್ಪ ಅಂದರೆ ಇವಾಗ ಸ್ಟಾರ್ಟಿಂಗಲ್ಲೇ ವಿತ್ಡ್ರಾ ಮಾಡಿ ಪೇಮೆಂಟ್ ಪ್ರೂಫ್ ತೋರಿಸ್ತೀನಿ, ನೋಡ್ಕೋಬೋದು. ಓಕೆ ಗೈಸ್, ಇವಾಗ ಏನು ಮಾಡೋಣ, ಮೇಲೆ ಒಂದು ಆಪ್ಷನ್ ಐತಲ್ಲ ಅಂದಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಮತ್ತೆ ರಿಡೀಮ್ ಸೆಕ್ಷನ್ ಐತಲ್ಲ, ರಿಡೀಮ್ ಸೆಕ್ಷನಲ್ಲಿ ಹೋಗ್ತೀನಿ. ಅದಾದಮೇಲೆ ಇಲ್ಲಿ ನೋಡ್ಬೋದು ನನ್ನ ಹತ್ರ ಎಷ್ಟು ಕಾಯಿನ್ಸ್ ಐತೆ, ಲಾಟ್ ಆಫ್ ಫೇರ್ಲಿ ನಾವು ವಿತ್ಡ್ರಾ ಅನ್ನೋದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಗೂಗಲ್ ಪ್ಲೇ ಸ್ಟೋರ್ದು ನಾನು ರಿಡೀಮ್ ಕೋಡ್ ಅನ್ನೋದು ಬೈ ಅನ್ನೋದು ಮಾಡ್ತೀನಿ. ನೋಡ್ಬೋದು 1 2 3 4 5 ನಿಮ್ಮ ಹತ್ರ ಎಷ್ಟು ಕಾಯಿನ್ಸ್ ಇರುತ್ತೋ ಅಷ್ಟು ವ್ಯಾಲ್ಯೂದು ಪರ್ಚೇಸ್ ಅನ್ನೋದು ಮಾಡ್ಬೋದು. ನೋಡ್ಬೋದು ನಾನು ಇಷ್ಟು ರುಪೀಸ್ದು ಸಕ್ಸಸ್ಫುಲ್ಲಾಗಿ ಪರ್ಚೇಸ್ ಅನ್ನೋದು ಮಾಡಿಕೊಂಡೆ. ನನಗೆ ಇನ್ಸ್ಟೆಂಟಾಗಿ ಕೋಡ್ ಅನ್ನೋದು ರಿಸೀವ್ ಅನ್ನೋದು. ಈ ಕೋಡ್ನ ಏನು ಮಾಡಬೇಕು, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ರಿಡೀಮ್ ಅನ್ನೋದು ಮಾಡ್ಬೋದು. ಇದರಿಂದ ನಾವು ನಮ್ಮ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಅನ್ನೋದು ಮಾಡ್ಬೋದು. ಅದೇ ರೀತಿ ನಾವು ಫ್ರೀ ಫೈರಲ್ಲಿ ಡೈಮಂಡು, ಪಬ್ಜಿಯಲ್ಲಿ UC ಕೂಡ ಪರ್ಚೇಸ್ ಅನ್ನೋದು ಮಾಡ್ಬೋದು. ನೋಡ್ಬೋದು ಪ್ಲೇಸ್ಟೋರಲ್ಲಿ ಕೂಡ ನಾನು ಈ ರಿಡೀಮ್ ಕೋಡ್ ಅನ್ನೋದು ಆ್ಯಡ್ ಅನ್ನೋದು ಮಾಡಿಬಿಟ್ಟೆ. ನನಗೆ ಸಕ್ಸಸ್ಫುಲ್ಲಾಗಿ ಪ್ಲೇಸ್ಟೋರಲ್ಲಿ ಅಮೌಂಟ್ ಅನ್ನೋದು ಆ್ಯಡ್ ಅನ್ನೋದಾಯಿತು. ಸೊ ಇವಾಗ ನಿಮಗೆ ಒಂದು ಕ್ಲಾರಿಟಿ ಇರುತ್ತೆ, ಏನಪ್ಪ ಅಂದರೆ ಈ ಅಪ್ಲಿಕೇಶನಿಂದ ಪೇಮೆಂಟ್ ಕೂಡ ರಿಸೀವ್ ಆಗುತ್ತೆ, ಅರ್ನಿಂಗ್ ಕೂಡ ಆಗುತ್ತಂತ. ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಾಮ್ ಮನಿ ಲೂಟರಿಂಗ್ ಕನ್ನಡ. ನಿಮಗೆ ಸೈನ್ ಅಪ್ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ನೀವು ಇಲ್ಲಿ ಜಸ್ಟ್ ಏನೂ ಇಲ್ಲ, ಕಂಟಿನ್ಯೂ ವಿತ್ ಗೂಗಲ್ ಐತಲ್ವ, ಕಂಟಿನ್ಯೂ ವಿತ್ ಗೂಗಲ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಯಾವುದಾದ್ರೂ ಒಂದು ಇಮೇಲ್ ಅಕೌಂಟಿಂದ ಸಕ್ಸಸ್ಫುಲ್ಲಾಗಿ ಸೈನ್ ಅಪ್ ಕಂಪ್ಲೀಟ್ ಮಾಡಿ ನನ್ನ ರೆಫರ್ ಕೋಡ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದು ಅಲ್ಲಿ ಹಾಕಿ ನಿಮಗೆ ಸೈನ್ ಅಪ್ ಬೋನಸ್ ಕಾಯಿನ್ಸ್ ಅನ್ನೋದು ಸಿಗ್ತವೆ. ಇಲ್ಲಿ ನೋಡ್ಬೋದು ನೋಟಿಫಿಕೇಶನ್ ಅಲೋ ಅಂತ ಕೇಳುತ್ತೆ, ಅಲೋ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಅದಾದಮೇಲೆ ಇಲ್ಲಿ ನೋಡ್ಬೋದು 1 2 3 4 5 6 ವೇ ಆಫ್ ಅರ್ನಿಂಗ್ ಬೇಸ್ ಐತೆ. ಇದರಲ್ಲಿ ನೀವು ಕಾಯಿನ್ಸ್ ಅನ್ನೋದು ಅರ್ನಿಂಗ್ ಅನ್ನೋದು ಮಾಡಿಕೊಂಡು, ನಾನು ಸ್ಟಾರ್ಟಿಂಗಲ್ಲೇ ವಿತ್ಡ್ರಾ ಮಾಡಿದೆ ಅಲ್ವಾ, ಆ ಥರ ನೀವು ಕೂಡ ವಿತ್ಡ್ರಾ ಅನ್ನೋದು ಮಾಡ್ಬೋದು. ಸೊ ಇವಾಗ ಏನಪ್ಪ ಮಾಡೋದಂದರೆ ಇಲ್ಲಿ ಲಾಟ್ ಆಫ್ ವೇಸ್ ಐತಲ್ವಾ, ಈ ವೇಸಲ್ಲಿ ಯಾವ ರೀತಿ ಅರ್ನಿಂಗ್ ಮಾಡೋದಂತ ತಿಳಿಸ್ಕೊಳ್ಳೋಣ. ಓಕೆ ಗೈಸ್, ಇಲ್ಲಿ ಕ್ವಿಕ್ ಅಂತ 1 2 3 ಕ್ವಿಕ್ ಫೋಕಸ್ ಅಂತ ಒಂದು ಇದೈತೆ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಪಿಕ್ ದಿ ಆಡ್ 1 ಔಟ್ ಅಂತ ಏನೋ ಐತೆ. ಸೊ ನೀವೇನು ಮಾಡಬೇಕು, ಕೆಳಗಡೆ ಸ್ಕಿಪ್ ಆ್ಯಂಡ್ ಹಿಂಟ್ ಅಂತ 2 ಆಪ್ಷನ್ ಐತೆ. ನೀವೇನು ಮಾಡ್ತೀರ ಅಂದರೆ ಹಿಂಟ್ ಮೇಲೆ ಕ್ಲಿಕ್ ಮಾಡಿರಿ, ಒಂದು ಐಡಿಯಾ ಸಿಗುತ್ತೆ. ನೋಡ್ಬೋದು ಚೂಸ್ ಫಸ್ಟ್ ಆಪ್ಷನ್ ಅಂತ ಬಂತು. ನೀವು ಫಸ್ಟ್ ಆಪ್ಷನ್ ಐತಲ್ಲ, ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಬೋದು ಚೆಕಿಂಗ್ ಅಂತ ಬರ್ತೈತೆ. ನೋಡ್ಬೋದು ಕರೆಕ್ಟ್ ಆನ್ಸರ್ ಬಂತು. ನನಗೆ ಸಕ್ಸಸ್ಫುಲ್ಲಾಗಿ ಅಷ್ಟು ಕಾಯಿನ್ಸ್ ಅನ್ನೋದು ಆ್ಯಡ್ ಅನ್ನೋದಾಗುತ್ತೆ. ಮತ್ತು ಇನ್ನೊಂದು ಸತಿ ಏನು ಮಾಡಬೇಕು, ಪ್ಲೇ ನಾವು ಐತಲ್ಲ ಅಂದಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಯಾವುದಾದ್ರೂ ಒಂದು ಆ್ಯಡ್ ಅನ್ನೋದು ರನ್ ಆಗುತ್ತೆ. ಸೊ ಆ ಆ್ಯಡ್ನ ಕಟ್ ಅನ್ನೋದು ಮಾಡೋಣ. ಮತ್ತು ಇಲ್ಲಿ ನೋಡ್ಬೋದು ನನಗೆ ಸಕ್ಸಸ್ಫುಲ್ಲಾಗಿ ನನ್ನ ಕಾಯಿನ್ಸ್ ಅನ್ನೋದು ಆ್ಯಡ್ ಅನ್ನೋದಾಯಿತು. ಮತ್ತು 15 ಸೆಕೆಂಡ್ ತಗೊಳುತ್ತೆ. ಮತ್ತು ನೀವು ಪ್ಲೇ ಮಾಡಬೇಕಂದ್ರೆ ಇದು 15 ಸೆಕೆಂಡ್ ಟೈಮ್ ಅನ್ನೋದು ತಗೊಳುತ್ತೆ. ಸೊ ಆ ಟೈಮ್ವರೆಗೂ ನಾವೇನು ಮಾಡಬೇಕು, ಜಸ್ಟ್ ವೆಯ್ಟ್ ಮಾಡಬೇಕು. ಮತ್ತು ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನೋದು ಮಾಡುತ್ತೆ. ಪ್ಲೀಸ್ ವೆಯ್ಟ್ ಅಂತ ಬರ್ತೈತೆ ನೋಡ್ಬೋದು. ಮತ್ತೆ ಇಲ್ಲಿ 10 ಸೆಕೆಂಡ್ ಅನ್ನೋದು ವೆಯ್ಟ್ ಅನ್ನೋದು ಮಾಡಬೇಕು. ಅದಾದಮೇಲೆ ಮತ್ತೆ ಯಾವುದಾದ್ರೂ ಒಂದು ಕ್ವಶನ್ ಅನ್ನೋದು ಬರುತ್ತೆ. ನೀವೇನು ಮಾಡಬೇಕು, 2 ಆಪ್ಷನ್ ಬರುತ್ತೆ, ಸ್ಕಿಪ್ಪು ಹಿಂಟ್ ಅಂತ. ಹಿಂಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿದ್ರೆ ಒಂದು ನಿಮಗೆ ಐಡಿಯಾ ಕೊಡ್ತಾರೆ. ಸೊ ಅದ್ರ ಪ್ರಕಾರ ನೀವು ಸೆಲೆಕ್ಟ್ ಅನ್ನೋದು ಮಾಡಬೇಕು ಆಪ್ಷನ್. ನೋಡ್ಬೋದು ಆ ಸ್ಪಾಟ್ ದಿ ಡಿಫ್ರೆಂಟ್ ಎಮೋಜೀಸ್ ಅಂತ ಬಂತು. ಸೊ ಇವಾಗ ಏನಪ್ಪ ಮಾಡೋಣ ಅಂದರೆ ನಾವು ಸ್ಕಿಪ್ ಹಿಂಟ್ ಅಂತ ಐತಲ್ವ, ಹಿಂಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಚೂಸ್ ಆಪ್ಷನ್ 1 ಅಂತ ಐತೆ. ಫಸ್ಟ್ ಆಪ್ಷನ್ ಐತಲ್ಲ, ಅದು ಚೂಸ್ ಅನ್ನೋದು ಮಾಡಬೇಕಂತೆ. ಅದು ಚೂಸ್ ಆದಮೇಲೆ ಕ್ಲಿಕ್ ಅನ್ನೋದು ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ನೋಡ್ಬೋದು ಚೆಕಿಂಗ್ ಅಂತ ಬರುತ್ತೆ. ಚೆಕಿಂಗ್ ಅಂತ ಬರದ ತಕ್ಷಣ ನಿಮಗೆ ಮತ್ತೆ ಆ್ಯಡ್ ಬರುತ್ತೆ. ಆ್ಯಡ್ ಕಟ್ ಆದ ತಕ್ಷಣ ನಿಮಗೆ ಮತ್ತೆ ಆ್ಯಡ್ ಆಗುತ್ತೆ. ಮತ್ತು ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ ಎಮೋಜಿ ಅಂತ ಐತೆ. ಸೊ ಈ ಎಮೋಜಿ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಮತ್ತೆ ನೋಡ್ಬೋದು 0/11 ಅಂತ ಏನೋ ಕೊಟ್ಟಿದ್ದಾರೆ. ಸೊ ಇವಾಗ ನಾವೇನಪ್ಪ ಮಾಡೋಣ ಅಂದರೆ ಇಲ್ಲಿ ಸ್ಕಿಪ್ ಆರ್ ಹಿಂಟ್ ಅಂತ ಇರುತ್ತೆ. ಹಿಂಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿದ್ರೆ ಚೂಸ್ ಆಪ್ಷನ್ 1 ಅಂತ ಐತಲ್ವ, ಆ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ನಾವು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಬೋದು ಚೆಕಿಂಗ್ ಅಂತ ಬರುತ್ತೆ. ಕರೆಕ್ಟ್ ಆನ್ಸರ್ ಅಂತ ಬಂತು. ಸಕ್ಸಸ್ಫುಲ್ಲಾಗಿ ಆ್ಯಡ್ ಅನ್ನೋದಾಗುತ್ತೆ. ಪ್ಲೇ ಎಗೇನ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಮತ್ತೆ ಆ್ಯಡ್ ಅನ್ನೋದು ರನ್ ಅನ್ನೋದಾಗುತ್ತೆ. ಆ್ಯಡ್ ಕಟ್ ಆದ ತಕ್ಷಣ ನೋಡ್ಬೋದು ಸಕ್ಸಸ್ಫುಲ್ಲಾಗಿ ಕಾಯಿನ್ಸ್ ಅನ್ನೋದು ಆ್ಯಡ್ ಅನ್ನೋದಾಗುತ್ತೆ. ಅದಾದಮೇಲೆ ನಾವೇನಪ್ಪ ಮಾಡೋದಂದರೆ ಮತ್ತೆ ಇಲ್ಲಿ ಒಂದು 12 to 15 ಸೆಕೆಂಡ್ ಟೈಮ್ ಅನ್ನೋದು ರನ್ ಅನ್ನೋದಾಗುತ್ತೆ. ಸೊ ಅದು ಟೈಮ್ ಎಂಡ್ ಆದಮೇಲೆ ನೀವು ನೆಕ್ಸ್ಟ್ ಗೇಮ್ ಅನ್ನೋದು ಆಡ್ಬೋದು. ಮತ್ತು ನಾನು ಬ್ಯಾಕ್ ಬಂದೆ ನೋಡ್ಬೋದು. ಮತ್ತು ನಿಮಗೆ ಒಂದು ಕಾಫಿ ಆ್ಯಂಡ್ ಬುಕ್ಸ್ ಅಂತ ಐತೆ. ಸೊ ಮತ್ತೆ ಏನಪ್ಪ ಮಾಡೋಣ, ಹಿಂಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಮತ್ತೆ ಫಸ್ಟ್ ಆಪ್ಷನ್ ಅಂತೆ, ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಮತ್ತೆ ನಿಮಗೆ ಕಾಯಿನ್ಸ್ ಅನ್ನೋದು ಆ್ಯಡ್ ಆಗುತ್ತೆ. ಇದು ಡೈಲಿ ಬಂದುಬಿಟ್ಟು 11 ಸಿಗುತ್ತಂತೆ ನೋಡ್ಬೋದು. ಮತ್ತು ಬ್ಯಾಕ್ ಅನ್ನೋದು ಬರ್ತೀನಿ. ಮತ್ತು ಯಾವುದೋ ವರ್ಡ್ ಅಂತ ಇನ್ನೊಂದು ಆಪ್ಷನ್ ಐತೆ. ವರ್ಡ್ ಐತಲ್ಲ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಇಲ್ಲಿ ನೋಡ್ಬೋದು ಮೈಂಡ್ ಗಾರ್ಡನ್ ಕಲರ್ ವಿಚ್ ವಾಲ್ ಇಟ್ ಅಂತ ಏನೋ ಐತೆ. ಸೊ ಇವಾಗ ಏನಪ್ಪ ಮಾಡಬೇಕು, ಮತ್ತೆ ಹಿಂಟ್ ಐತಲ್ಲ, ಹಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಸೆಕೆಂಡ್ ಅಂತೆ, ಸೆಕೆಂಡ್ ಆಪ್ಷನು ಕ್ಲಿಕ್ ಮಾಡಬೇಕು. ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೇವೆ. ಮತ್ತು ಚೆಕಿಂಗ್ ಬಂತು, ಕರೆಕ್ಟ್ ಆನ್ಸರ್ ಬಂತು. ಮತ್ತೆ ಏನು ಮಾಡೋಣ, ಪ್ಲೇ ಗೇಮ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಅದೇ ಥರ ರಿಪೀಟ್ ಅನ್ನೋದಾಗ್ತಿರುತ್ತೆ. ಪ್ರತಿ ಗೇಮ್ಸ್ ಇದೇ ಥರ ಇರುತ್ತೆ. ಹಿಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಕಾಯಿನ್ಸ್ ಅನ್ನೋದು ಆ್ಯಡ್ ಆಯಿತು. 10 ಸೆಕೆಂಡ್ ತಗೊಳುತ್ತೆ. ಮತ್ತು ನಾವು ಪ್ಲೇ ಮಾಡಬೇಕಂದ್ರೆ 10 ಸೆಕೆಂಡ್ ತಗೊಳ್ಬೇಕು. ಮತ್ತು ಇದು ಡೈಲಿ ಲಿಮಿಟು 7 ಇರುತ್ತಂತೆ. ಮೇಲೆ ನೋಡ್ಬೋದು, ಮೇಲೆ ಶೋ ಅನ್ನೋದಾಗ್ತಿದೆ. ಸೊ ಈ ಥರ ಈ ಅಪ್ಲಿಕೇಶನಲ್ಲಿ ನೀವು ಜಸ್ಟ್ ಹಿಂಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಅರ್ನಿಂಗ್ ಅನ್ನೋದು ಮಾಡ್ಬೋದು ಕಾಯಿನ್ಸ್ನ. ಅದಾದಮೇಲೆ ನೀವು ವಿತ್ಡ್ರಾ ಕೂಡ ಮಾಡ್ಬೋದು. ನೋಡ್ಬೋದು ಮತ್ತೆ ಚೂಸ್ ಆಪ್ಷನ್ 1 ಅಂತ ಬಂತು. ಸೊ 1 ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನಾವು ಮತ್ತೆ ನೀವು ಈ ಥರ ನೀವು
7 ಟೈಮ್ಸ್ ಅನ್ನೋದು ಮಾಡ್ಕೋದು. ಸೊ ನಿಮಗೆ ಆಲ್ರೆಡಿ ನೋಡ್ಕೋದು ನನ್ನ ಕಾಯಿನ್ಸ್ ಎಕ್ಸ್ಚೇಂಜ್ ಅಂತ ನಿಮಗೆ ಸ್ಟಾರ್ಟಿಂಗಲ್ಲೇ ವಿತ್ಡ್ರಾ ಕೂಡ ಮಾಡಿ ತೋರಿಸಿದ್ದೀನಿ. ಮತ್ತು ನಿಮಗೆ ಡೈಲಿ ಬೋನಸ್ ಸಿಗುತ್ತೆ. ಮತ್ತು ಬೂಸ್ಟ್ ಅಪ್ ಅಂತ ಇನ್ನೊಂದೇನೋ ಐತೆ, ಬೂಸ್ಟ್ ಅಪ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತಾ ಎಂಟರ್ ಪ್ರೋಮೋ ಕೋಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಪ್ರೋಮೋ ಕೋಡು ಇವ್ರದ್ದು ಟೆಲಿಗ್ರಾಮ್ ಜಾಯ್ನ್ ಅನ್ನೋದು ಮಾಡ್ಕೊಳ್ಳಿ, ನಿಮಗೆ ಡೈಲಿ ನಿಮಗೆ ಸಿಗ್ತಾ ಇರುತ್ತೆ. ಆ ಪ್ರೋಮೋ ಕೋಡ್ ವಿಂಟರ್ ಅಂತ ಹಾಕಿಬಿಟ್ಟು WINTER ಅದಾದಮೇಲೆ ಹಾಕಿಬಿಟ್ಟು ಕೆಳಗಡೆ ಕ್ಲೈಮ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಇವಾಗ ಮತ್ತೆ ಆ್ಯಡ್ ಅನ್ನೋದು ರನ್ ಅನ್ನೋದಾಗುತ್ತೆ. ನೋಡ್ಬೋದು ಸಕ್ಸಸ್ಫುಲ್ಲಾಗಿ ನಿಮಗೆ ಅಷ್ಟು ಎಷ್ಟು ಕಾಯಿನ್ಸ್ ಐತೆ ಅಲ್ಲಿ ಅಷ್ಟು ಕಾಯಿನ್ಸ್ ನಿಮಗೆ ಸಕ್ಸಸ್ಫುಲ್ಲಾಗಿ ನಿಮ್ಮ ವ್ಯಾಲೆಟಲ್ಲಿ ಆ್ಯಡ್ ಆಗುತ್ತೆ. ಸೊ ಟೆಲಿಗ್ರಾಮ್ ಕೂಡ ನೀವು ಜಾಯಿನ್ ಮಾಡಿಕೊಂಡ್ರೆ ಅವರು ಡೈಲಿ ಪ್ರೋಮೋ ಕೋಡ್ಸ್ ಅನ್ನೋದು ಕೊಡ್ತಿರ್ತಾರೆ. ಸೊ ಆ ಪ್ರೋಮೋ ಕೋಡ್ನ ಕಾಪಿ ಮಾಡಿಬಿಟ್ಟು ನೀವು ಇಲ್ಲಿ ಎಂಟರ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡಿ ಆರಾಮಾಗಿ ನೀವು ಪ್ರೋಮೋ ಕೋಡಿಂದ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಡೈಲಿ ಬೋನಸ್ ಕೂಡ ಸಿಗುತ್ತೆ. ಜಸ್ಟ್ ಏನೂ ಇಲ್ಲ, ಆ್ಯಡ್ ರನ್ ಆಗುತ್ತೆ. ಆ್ಯಡ್ನ ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಮಾಡಿ ಏನೂ ಇಲ್ಲ, ಓಪನ್ ಅನ್ನೋದು ಮಾಡಬೇಕು. ಓಪನ್ ಅನ್ನೋದು ಮಾಡಿ ಏನು ಮಾಡ್ತೀರಾ, ಒಂದು 30 ಸೆಕೆಂಡ್ ವೆಯ್ಟ್ ಮಾಡಿ ಸಕ್ಸಸ್ಫುಲ್ಲಾಗಿ ನಿಮಗೆ ಅಲ್ಲಿ ಕಾಯಿನ್ಸ್ ಕೂಡ ಆ್ಯಡ್ ಅನ್ನೋದಾಗಿರುತ್ತೆ. ಮತ್ತು ನೀವು ರೆಫರ್ ಮಾಡಿ ಕೂಡ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಒಂದು ರೆಫರ್ಗೆ 300 to 400 ಕಾಯಿನ್ಸ್ ಅನ್ನೋ ಸಿಗ್ತವೆ. ಸೊ ಆ ಥರ ನೀವು ರೆಫರ್ ಮಾಡಿ ಕೂಡ ಲಾಟ್ ಆಫ್ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಇಲ್ಲ ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಇದು ಗಾಯ್ಸ್ ಇದನ್ನ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋಸ್ ನಾನು ಟಾಟಾ ಬೈ ಬೈ, ಟೇಕ್ ಕೇರ್.